ಹಾಯ್ ಎವರಿವಾನ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ನವರಾತ್ರಿಯ 5ನೇ ದಿನದ ಸ್ಕಂದ ಮಾತೆಯ 2ನೇ ದಿನದ ಪೂಜೆ. ಅಂದರೆ ನಾವು ಈ ಬಾರಿ ಸ್ಕಂದ ಮಾತೆಯನ್ನು 2 ದಿನ ಪೂಜೆ ಮಾಡಿದ್ವಿ. ಈ ಬಾರಿ 11 ದಿನ ಬಂದಿದೆ ನವರಾತ್ರಿ. ಹಾಗಾಗಿ ನಾನು ಅವತ್ತೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಆದರೆ ದುರ್ಗಾ ಮಾತೆಯ ವ್ರತ ಅಂದರೆ ಸುಮ್ಮನೆ ಅಲ್ಲ, ಮನೆ ಕ್ಲೀನಿಂಗು, ನೈವೇದ್ಯ, ಪೂಜೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಆಗಿರುತ್ತೆ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇವತ್ತಿಂದ ಆದಷ್ಟು ಎಲ್ಲ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನೆಲ್ಲ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಸ್ಲಿಗೆಲ್ಲ ಅಲಂಕಾರ ಮಾಡಿ ಇಟ್ಕೊಂಡೆ. ನಂತರ ಆ ದೇವಿಗೆ ಮೊಸರು ಅನ್ನ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಶನಿವಾರ ಬೇರೆ ಅಲ್ವಾ, ಹಾಗಾಗಿ ಮೊಸರು ಅನ್ನನ ಶ್ರೀನಿವಾಸನಿಗೂ ಕೂಡ ಮೊಸರು ಅನ್ನ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಮೊಸರು ಅನ್ನನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಗಣೇಶನಿಗೆ ಇಡ್ತೀವಿ ಅಂದರೆ ಸಪ್ಪೆ ಮೊಸರು ಅನ್ನ ಇಡ್ಬೋದು, ಆದರೆ ಅಮ್ಮನವ್ರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಸಮುದ್ರದಲ್ಲೇ ಆ ಲಕ್ಷ್ಮೀ ದೇವಿ ಹುಟ್ಟಿ ಬಂದವರು ಅಂದರೆ 3 ದೇವತೆಗಳನ್ನು ಒಳಗೊಂಡಂಥ ನವರಾತ್ರಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮೊಸರು ಅನ್ನನ ಇಡ್ತಾ ಇದ್ದೀನಿ. ಇಟ್ಟು ಈಗ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಮೊದಲು ದೀಪದ ಆರತಿ ಎಲ್ಲ ಮಾಡಿ ದೇವರಲ್ಲಿ ಕೇಳ್ಕೊಳ್ಳುವಂಥದ್ದು. ಪ್ರತಿದಿನವೂ ಈ ದೇವಿ ಪೂಜೆ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ಬೆಳಗ್ಗೆ 3 ಗಂಟೆಗೆ ಎದ್ದೇಳೋದು, 6 ಗಂಟೆ ಆಗೋಷ್ಟರಲ್ಲಿ ಪೂಜೆ ಮಾಡೋದು ಒಂಥರ ಮನೆ ಒಳಗಡೆಗೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಈಗ ಪೂಜೆ ಎಲ್ಲ ಮುಗೀತು. ಎಲ್ಲ ದೇವ್ರಿಗೂ ಕೂಡ ಈಗ ನಾವು ಪ್ರಸಾದನ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಕರ್ಪೂರದ ಆರತಿನ ಎಲ್ಲ ದೇವರಿಗೂ ಪೂಜೆ ಮಾಡಿರ್ತೀವಲ್ವ, ಕರ್ಪೂರದ ಆರತಿಯಿಂದನೇ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ದಿನ ಬಣ್ಣ ಬಂದು ಹಸಿರು ಬಣ್ಣ. ನಾನು ನಿನ್ನೆ ಅಂದರೆ ಶುಕ್ರವಾರ ಹಸಿರು ಬಣ್ಣವನ್ನು ವೇರ್ ಮಾಡಿದ್ದೆ. ಎರಡು ಸ್ಯಾರಿ ಹಸಿರು ಬಣ್ಣ ಇರಲಿಲ್ಲ. ಹಸಿರು ಬಣ್ಣ ಅಂದರೆ ಮಿಕ್ಸ್ ಇರುವಂಥ ಸೀರೆ ಇತ್ತು, ಆ ಸ್ಯಾರಿಯನ್ನೇ ನಾನು ವೇರ್ ಮಾಡಿರುವಂಥದ್ದು. ಮೊಸರು ಅನ್ನ ಅಂದರೆ ಆ ತಾಯಿ ತುಂಬಾ ಇಷ್ಟ, ಮತ್ತು ಬಿಳಿ ಬಣ್ಣದ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಬಿಳಿ ಬಣ್ಣದ ಹೂವನ್ನೇ ಆ ತಾಯಿಗೆ ಅರ್ಪಣೆ ಮಾಡಿರುವಂಥದ್ದು. ನಾವು ದೀಪದಲ್ಲೇ ಆ ತಾಯಿ ದುರ್ಗಾ ಮಾತೆಯನ್ನು ಕಾಣುವಂಥದ್ದು. ಈಗ ನಮಗೆ ಹೇಳ್ತಾರೆ, ದೀಪ ಅಂದರೆ ದೇವರ ರೂಪ ನಮಗೆ ಗೊತ್ತಿಲ್ಲ, ಮನುಷ್ಯನ ನಿರ್ಮಿತ ಅದು, ದೇವರು ಈ ರೀತಿ ಇರ್ಬೋದು ಅಂತ ಚಿತ್ರವನ್ನು ಬಿಡಿಸಿರುವಂಥದ್ದು. ಹಾಗೆ ದೀಪದಲ್ಲೇ ನಾವು ಆ ದೇವರನ್ನು ಕಾಣಬೇಕು. ಫ್ರೆಂಡ್ಸ್, ಇವತ್ತಿನ ಪೂಜೆ ನಮ್ಮ ಮನೆಯಲ್ಲಿ ಇದಾಗಿತ್ತು. ಸಂಜೆ ಮಕ್ಕಳಿಗೂ ಕೂಡ ನಾನು ಮೊಸರು ಅನ್ನನೇ ಕೊಟ್ಟಿದ್ದೆ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ನವರಾತ್ರಿಯ 5ನೇ ದಿನದ ಪೂಜೆ. 6ನೇ ದಿನದ ಪೂಜೆ ಹೇಗಿತ್ತು ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ನಾನು ಈಗ ವಿಡಿಯೋ ಎಂಡ್ ಮಾಡ್ತೀನಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.